ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ SC/ST ಜಾತಿಯವರಿಗೆ ಸರ್ಕಾರದಿಂದ ನೀಡಿರ್ತಕ್ಕಂಥ ಒಂದು ಜಮೀನೇನಿದೆ, ಆ ಜಮೀನನ್ನ ಮಾರಾಟ ಮಾಡಲಿಕ್ಕೆ ಇದೀಗ ಸರ್ಕಾರ ಹೊಸ ಗೈಡ್ಲೈನ್ಸ್ ಅನ್ನ ಶುರು ಮಾಡಿದೆ. ಹಾಗಾದ್ರೆ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಆ ಹೊಸ ನಿಯಮಗಳು ಏನು? ಹೊಲ ಮಾರಾಟಕ್ಕೆ ಯಾವೆಲ್ಲ ನಿಯಮಗಳನ್ನ SC/ST ಅಥವಾ ಪರಿಶಿಷ್ಟ ಜಾತಿ ಜನಾಂಗದ ರೈತರು ಅನುಸರಿಸಬೇಕು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಂಜೂರು ಮಾಡಿದ ಜಮೀನುಗಳು ಪರಭಾರೆ ಆಗಬಾರದು. ಇವರಿಗೆ ಮಂಜೂರು ಮಾಡಿರ್ತಕ್ಕಂಥ ಜಮೀನುಗಳನ್ನ ಅವರೇ ಸಾಗುವಳಿ ಅಂದ್ರೆ ಅವರೇ ಆ ಜಮೀನನ್ನ ಬಳಸ್ಕೊಳ್ಳಿ, ಆ ಜಮೀನನ್ನ ಬಳಸ್ಕೊಂಡು ಅವರಿಗೆ ಬೇಕಾದಂತಹ ಬೆಳೆಗಳನ್ನ ಬೆಳ್ಕೊಳ್ಳಿ ಅಂತ ಸರ್ಕಾರ ಈ ಒಂದು ಸದುದ್ದೇಶದಿಂದ ಅವರಿಗೆ ಜಮೀನನ್ನ ಒಂದು ಮಂಜೂರು ಮಾಡಿದೆ. ಮಂಜೂರಾದ ಜಮೀನು ಪರಭಾರೆ ಮಾಡುವಂತಿಲ್ಲ. ಒಂದು ವೇಳೆ ಜಮೀನು ಪರಭಾರೆ ಮಾಡಬೇಕು ಅಂತ ಹೇಳಿದ್ರೆ ಕಲಂ 4 ಅನ್ವಯ ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಈ ಪೂರ್ವಾನುಮತಿಯನ್ನ ಪಡೆದುಕೊಳ್ದೇರನೆ ಜಮೀನನ್ನ ಪರಭಾರೆ ಮಾಡಿದ್ರೆ ಅವರು ಸರ್ಕಾರದ ಕಟ್ಟುನಿಟ್ಟಾದ ಕ್ರಮಗಳ ಉಲ್ಲಂಘನೆ ಮಾಡಿದಂತಾಗತ್ತೆ. ಹೀಗಾಗಿ ಅವರು ಈ ಒಂದು ಉಲ್ಲಂಘನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಹೊಸ ನಿಯಮ ಜಾರಿ ಆಗ್ತಾ ಇದ್ದು ಭೂ ಮಂಜೂರು ಪರಭಾರೆ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಚಾರಗಳನ್ನ ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮಂಜೂರು ಮಾಡಿರ್ತಕ್ಕಂಥ ಜಮೀನನ್ನ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರಿಗೆ ಪರಭಾರೆ ಮಾಡಂಗಿಲ್ಲ. ಅದು ಪರಭಾರೆ ಮಾಡಲೇಬೇಕು ಅಂತ ಹೇಳಿದ್ರೆ ಅವರದ್ದೇ ಜನಾಂಗದ ವ್ಯಕ್ತಿಗಳಿಗೆ ಮಾತ್ರ ಆ ಜಮೀನನ್ನ ಪರಭಾರೆ ಮಾಡಬೇಕಾಗತ್ತೆ. ಇದಕ್ಕೆ ಸರ್ಕಾರದ ಪೂರ್ವಾನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಹೌದು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಜಮೀನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಅವರ ಪಂಗಡದವರಿಗೆ ಇವರು ಜಮೀನನ್ನ ಮಾರಾಟ ಮಾಡಬೇಕಾಗತ್ತೆ. ಪರಭಾರೆ ಆದ ಜಮೀನುಗಳ ಬಗ್ಗೆ ಯಾವ ಪ್ರಕಾರದ ಕ್ರಮ ಜರುಗಿಸಬಹುದು ಅನ್ನೋದನ್ನ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದ್ದು, ಈ ಒಂದು ವಿಚಾರ ಸ್ಪಷ್ಟ ಆಯ್ತು ಅಂತ ಹೇಳಿದ್ರೆ ಆ ಒಂದು ಜಮೀನನ್ನ ಸರ್ಕಾರ ಹಿಂಪಡ್ಕೊಳ್ತಕ್ಕಂಥ ಅಥವಾ ವಶಪಡಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಲಕ್ಷಣಗಳು ಅಥವಾ ಎಲ್ಲ ರೀತಿಯ ಹಕ್ಕುಗಳು ಸರ್ಕಾರಕ್ಕೆ ಇದೆ. ಸೊ ಹೀಗಾಗಿ ನೀವು ಜಮೀನನ್ನ ಪರಭಾರೆ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಮೊದಲು ನೀವು ಜಮೀನನ್ನ ಯಾವ ಕಾರಣಕ್ಕಾಗಿ ಪರಭಾರೆ ಮಾಡ್ತಿದ್ದೀರಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಇದ್ರ ಜೊತೆಗೆ ಯಾವ ಕಾರಣಕ್ಕಾಗಿ ಈ ಒಂದು ಪರಭಾರೆಯನ್ನ ಮಾಡ್ತಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಬೇಕಾಗತ್ತೆ. ಕುಟುಂಬ ಸದಸ್ಯರ ವೈಯಕ್ತಿಕ ಅಂದ್ರೆ ಮದುವೆ, ಅನಾರೋಗ್ಯ ಮುಂತಾದ ಕಾರಣಗಳಿಗಾಗಿ ಈ ಒಂದು ಪರವಾನಗಿಯನ್ನ ಹಸ್ತಾಂತರ ಮಾಡ್ತಿದ್ದೀವಾ ಅಥವಾ ಅವ್ರಿಗೇನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಇವರು ಕಟ್ಟುನಿಟ್ಟಾಗಿ ಉಲ್ಲೇಖಿಸಬೇಕಾಗತ್ತೆ. ಜೊತೆಗೆ 5 ವರ್ಷ ಮೀರಿದ ಅಥವಾ ವಿಧಿಸಲಾದಂತಹ ಗರಿಷ್ಠ ಅವಧಿಯೊಳಗೆ ಜಮೀನನ್ನ ಹಸ್ತಾಂತರ ಮಾಡಲು ನೀವೇನಾದ್ರೂ ಮುಂದಾಗಿದ್ದೀರಾ ಅಂತಂದ್ರೆ 50% ಸರ್ಕಾರಕ್ಕೆ ಹಣವನ್ನ ಪಾವತಿಯನ್ನ ಮಾಡಬೇಕಾಗತ್ತೆ. ಈ ಒಂದು ಹಣವನ್ನ ಪಾವತಿ ಮಾಡಿದ ನಂತರ ಬ್ಯಾಂಕಿನವರು ಮಂಜೂರಾದ ಜಮೀನನ್ನ ಸಾಲದ ಹಣ ಕುರಿತು ಮುಟ್ಟುಗೋಲು ಹಾಕಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಒಂದು ರೀತಿಯ ಕ್ರಮಗಳನ್ನ ಅವರು ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ನೀವು ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಜಮೀನನ್ನ ಪರಭಾರೆ ಮಾಡ್ತಿದ್ದೀರಾ ಅಥವಾ ಜಮೀನಿನ ಮೇಲೆ ಸಾಲ ಪಡೆದುಕೊಳ್ತಿದ್ದೀರಾ ಅನ್ನುವಂತಹ ಸೂಕ್ತ ಕಾರಣಗಳನ್ನ ಕೊಟ್ಟು ನೀವು ಈ ಒಂದು ಜಮೀನನ್ನ ಪರಭಾರೆ ಮಾಡಬೇಕಾಗತ್ತೆ. ಅಥವಾ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಜಮೀನನ್ನ ಪರಭಾರೆ ಮಾಡದೆ ನೀವು ಉಳಿಸ್ಕೊಂಡು ಅದರಲ್ಲಿ ನಿಮಗೆ ಬೇಕಾದಂತಹ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉಳುಮೆ ಮಾಡೋದಾಗಿರಬಹುದು ಅಥವಾ ಮನೆ ನಿರ್ಮಾಣ ಆಗಿರಬಹುದು ಅಥವಾ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳಾಗಿರಬಹುದು, ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆದುಕೊಂಡ ನಂತರ ನೀವು ಮುಂದುವರಿಬೇಕಾಗತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.